ವಿಟಮಿನ್ ಎ ಅಥವಾ ರೆಟಿನಾಲ್ ನಮ್ಮ ದೇಹಕ್ಕೆ ಎಷ್ಟು ಮುಖ್ಯ ನೋಡಿ. ನಮ್ಮ ಚರ್ಮ ಇರ್ಬೋದು, ನಮ್ಮ ಬ್ರೈನ್ ನ ಆರೋಗ್ಯ ಇರ್ಬೋದು, ಅಥವಾ ನಮ್ಮ ಇಮ್ಯೂನ್ ಸಿಸ್ಟಮ್ ಇರ್ಬೋದು, ಇದನ್ನೆಲ್ಲ ಮೂರ್ನು ರೆಗ್ಯುಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ವೈಟಮಿನ್ ಎ ನಮ್ಮ ದೇಹಕ್ಕೆ ಬಹಳ ಮುಖ್ಯ. ನಮಗೆಲ್ಲ ಗೊತ್ತಿರಂಗೆ ವೈಟಮಿನ್ ಎ ಕೆಲವು ತರಕಾರಿಗಳು ಜಾಸ್ತಿ ಸಿಗುತ್ತೆ ಅಂತ ಹೇಳಿದ್ರೆ, ನಾವೆಲ್ಲ ಸಾಮಾನ್ಯ ದಿನ ಗೊತ್ತಿರಂಗೆ ಕ್ಯಾರೆಟ್ ನಲ್ಲಿ ಜಾಸ್ತಿ ಸಿಗುತ್ತೆ, ಅಥವಾ ಬೀಟ್ರೂಟ್ ನಲ್ಲಿ ಜಾಸ್ತಿ ಸಿಗುತ್ತೆ, ಅಥವಾ ಟೊಮೆಟೋಸ್ ನಲ್ಲಿ ಜಾಸ್ತಿ ಸಿಗುತ್ತೆ ನಾವು ಅನ್ಕೊಂಡಿದ್ವಿ ಅಲ್ವಾ. ನೋಡಿ, ಇರೋದು ರೆಟಿನಾಲ್ ಅಲ್ಲ, ಅದು ಬೀಟಾ ಕ್ಯಾರೋಟಿನ್ ಅಂತ ಒಂದು ಅಂಶ. ಆದ್ರೆ ಈ ಬೀಟಾ ಕ್ಯಾರೋಟಿನ್ ನಮ್ಮ ದೇಹದಲ್ಲಿ ಹೋಗ್ಬಿಟ್ಟು ರೆಟಿನಾಲ್ ಕನ್ವರ್ಟ್ ಆಗಬೇಕು, ವೈಟಮಿನ್ ಎ ಕನ್ವರ್ಟ್ ಆಗಬೇಕು. ಆದ್ರೆ ಈ ಕನ್ವರ್ಷನ್ ತುಂಬಾ ಎಫಿಷಿಯಂಟ್ ಆಗಿರೋದಿಲ್ಲ. ಹಾಗಾಗಿ ರಿಚ್ ಸೋರ್ಸ್ ಆಫ್ ರೆಟಿನಾಲ್ ಡೈರೆಕ್ಟ್ ಆಗಿ ತಗೊಳ್ಳೋ ಫುಡ್ಸ್ ಇಂದ ನಮಗೆ ರೆಟಿನಾಲ್ ಅಂಶ ಜಾಸ್ತಿ ಸಿಗುತ್ತೆ. ಅದರಲ್ಲಿ ಮೊದಲನೇದಾಗಿ ಬಟರ್ ಅಂದ್ರೆ ಬೆಣ್ಣೆ, ಈ ಗ್ರಾಸ್ ಫೆಡ್ ಮಿಲ್ಕ್ ದ ಬಟರ್ ನಲ್ಲಿ ಜಾಸ್ತಿ ಇರುತ್ತೆ. ಅದೇ ರೀತಿ ಆಲಿವ್ ಆಯಿಲ್ ಇರ್ಬೋದು, ಅಥವಾ ಅವಕಾಡೋ ಆಯಿಲ್ ಇರ್ಬೋದು, ಅಥವಾ ಚೀಸ್ ಇರ್ಬೋದು, ಇದರಲ್ಲಿ ರಿಚ್ ರೆಟಿನಾಲ್ ಅಂಶ ಇರುವಂತಹ ಆಹಾರಗಳು ಇದರಲ್ಲಿ ಇರುತ್ತೆ. ಜೊತೆಗೆ ನಾನ್ ವೆಜಿಟೇರಿಯನ್ಸ್ ಆದ್ರೆ ಈಗ ಎಗ್ ಯೋಕ್ ಇರ್ಬೋದು, ಅಥವಾ ಆರ್ಗನ್ ಮೀಟ್ ಇರ್ಬೋದು, ಅಥವಾ ಮಟನ್ ಲಿವರ್ ಇರ್ಬೋದು, ಈ ತರದಲ್ಲಿ ಫಿಶಸ್ ನಲ್ಲಿ ಕೆಲವು ನ್ಯಾಚುರಲ್ ರಿಚ್ ಸೋರ್ಸ್ ಆಫ್ ರೆಟಿನಾಲ್ ಇರುತ್ತೆ. ಸೊ ಈ ತರ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇರೋದ್ರಿಂದ ನಮ್ಮ ದೇಹದ ಚರ್ಮ, ಬ್ರೈನ್ ಮತ್ತು ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ.